ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೆಲರಾಳ ಗಂಗಮ್ಮ ದೇವಿ ಮತ್ತು ಶ್ರೀ ಹೇಳು ಅಕ್ಕಮ್ಮಗಾರ್ಲ ಹೂವಿನ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಪಾವಡ ಪಟ್ಟಣದಲ್ಲಿ ನೆಲರಾಳ ಗಂಗಮ್ಮ ದೇವಿ ಮತ್ತು ಶ್ರೀ ಹೇಳು ಅಕ್ಕಮ್ಮಗಾರ್ಲ ಜಾತ್ರೆ ಮಹೋತ್ಸವ 7 ದಿನಗಳ ಕಾಲ ತೀರ್ಥ ಪ್ರಸಾದದೊಂದಿಗೆ ಬಹಳ ವೈಭವತವಾಗಿ ನಡೆಯಿತು. 7 ದಿನಗಳ ಕಾಲ ಸುಮಾರು ಅನೇಕ ರೀತಿಯಾದಂತಹ ಭಜನೆ, ಕೋಲಾಟ, ಚಕ್ಕ ಭಜನೆ, ವಿವಿಧ ರೀತಿಯಾದಂತಹ ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಕೊನೆಯ ದಿನ ಆದ ನೆಲರಾಳ ಗಂಗಮ್ಮ ದೇವಿ ಮತ್ತು ಶ್ರೀ ಹೇಳು ಅಕ್ಕಮ್ಮಗಾರ್ಲ ಹೂವಿನ ರಥೋತ್ಸವಕ್ಕೆ ಪಾವಡ ತಾಲೂಕಿನ ಎಲ್ಲ ಊರುಗಳಿಂದ ಹಾಗೂ ಪಟ್ಟಣದ ಸಾವಿರಾರು ಭಕ್ತರು ಈ ಹೂವಿನ ರಥೋತ್ಸವಕ್ಕೆ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಹೂವಿನ ರಥೋತ್ಸವ ನಂತರ ದೇವಸ್ಥಾನದ ವ್ಯವಸ್ಥಾಪಕರು ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ದೇವಸ್ಥಾನದ ವ್ಯವಸ್ಥಾಪಕರಾದ KEB ಬಾಬು, ಆಟೋ ಕಿಶೋರ್, ಪಾಪಣ್ಣ, ಪುರಸಭೆ ಸದಸ್ಯರಾದ ರವಿ, ತಲರ್ ಗೋವಿಂದು, DVS ಪ್ರಸಾದ್ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮಸ್ಕಾರ. ಈ ಅಕ್ಕಮ್ಮಗಾರ್ಲ ದೇವಸ್ಥಾನದಲ್ಲಿ 9 ದಿನದಿಂದ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಾನಾ ವಿಧವಾದಂತಹ ಕಾರ್ಯಕ್ರಮಗಳು ಇಷ್ಟು ದಿನ ಕೂಡ ಮಾಡ್ಕೊಬಂದ್ವಿ. ಇವತ್ತು ಕಡೆಯ ದಿನ, ಕಡೆಯ ದಿನ ಹೂವಿನ ರಥೋತ್ಸವವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಲಾಗಿತ್ತು. ಈಗ ಮಹಾಮಂಗಳಾರತಿ ಆಗಿದೆ, ಹೂವಿನ ರಥೋತ್ಸವ ನಡೀತಾ ಇದೆ. ಹಾಗಾಗಿ ತಾಯಿ ತುಂಬ ಸತ್ಯವಾದವರು. ಯಾವುದೇ ನಿಮ್ಮ ಕಾರ್ಯಗಳನ್ನು ಈ ತಾಯಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಎಷ್ಟು ಸತ್ಯ ಅಂದರೆ, ಯಾವುದೇ ಸ್ತ್ರೀ ಆಚೆ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಹೋದರೆ ಅವ್ರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ತುಂಬ ನಿಷ್ಠೆಯಿಂದ ಈ ತಾಯಿಯ ಜೊತೆ ನಡ್ಕೊಂಡು ಇದು ಒಂದು ತುಂಬ ಚಿಕ್ಕದಾಗಿ ಈ ತಾಯಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂತಹ ವಿಚಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಭಕ್ತಾದಿಗಳು ದೇವಸ್ಥಾನದ ಹೂವಿನ ರಥೋತ್ಸವ